ಸ್ನೇಹಿತರೆ, ಒಂದ್ಸಲ ಕಣ್ಮುಚ್ಚಿ ಯೋಚನೆ ಮಾಡಿ. ನಾವು ಬೆಳಗ್ಗೆದ್ದು ಆಫೀಸ್ಗೆ ಹೋಗೋಕೆ ಹತ್ತೋ ಕಾರ್, ಬೈಕ್, ಬಸ್ ಎಲ್ಲವೂ ಮೇಕ್ ಇನ್ ಇಂಡಿಯಾ. ನಾವು ತಿನ್ನೋ ಅನ್ನ, ಉಡೋ ಬಟ್ಟೆ ನಮ್ಮ ದೇಶದ್ದೇ ಹೆಚ್ಚಿನ ಸಂದರ್ಭಗಳಲ್ಲಿ. ಅಷ್ಟೇ ಯಾಕೆ ಚಂದ್ರನ ಮೇಲೆ ಇಳಿಸಿದ ರಾಕೆಟ್ ಕೂಡ ನಮ್ಮ ಇಸ್ರೋ ಬ್ರ್ಯಾಂಡ್. ಆದರೆ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹಾರೋ ವಿಮಾನ, ಅದು ಮಾತ್ರ ಮೇಕ್ ಇನ್ ಅಮೆರಿಕಾ, ಮೇಕ್ ಇನ್ ಫ್ರಾನ್ಸ್. ನಾವು ಎಷ್ಟೇ ಮುಂದುವರೆದಿದ್ರೂ ಕೂಡ ನಮ್ಮ ಆಕಾಶದಲ್ಲಿ ಹಾರಾಡೋ 99% ಪ್ಯಾಸೆಂಜರ್ ವಿಮಾನಗಳು ವಿದೇಶಿ ಕಂಪನಿಗಳದ್ದು, ಬೋಯಿಂಗ್ ಇಲ್ಲಾಂದರೆ ಏರ್ಬಸ್. ಆದರೆ ಈಗ ಆ ಹಣೆ ಬರಹ ಬದಲಾಗೋ ಟೈಮ್ ಬರ್ತಾ ಇದೆ. ಎಸ್, ಏರ್ಪೋರ್ಟ್ ಬಿಸ್ನೆಸ್ನಲ್ಲಿ ಈಗ ಆಲ್ರೆಡಿ ಕಿಂಗ್ ಆಗಿರೋ ಗೌತಮ್ ಅದಾನಿ ಈಗ ಹೊಸ ಐತಿಹಾಸಿಕ ಹೆಜ್ಜೆ ಇಟ್ಟಿದ್ದಾರೆ. ಬ್ರೆಜಿಲ್ನ ಅತಿದೊಡ್ಡ ವಿಮಾನ ತಯಾರಕ ಕಂಪನಿ ಎಂಬ್ರಾಯರ್ ಜೊತೆ ಕೈ ಜೋಡಿಸಿ ಭಾರತದಲ್ಲೇ ಪ್ಯಾಸೆಂಜರ್ ವಿಮಾನಗಳನ್ನು ತಯಾರಿಸೋಕೆ ಮುಂದಾಗಿದ್ದಾರೆ. ಇದು ಬರೀ ಘೋಷಣೆ ಮಾತ್ರ ಅಲ್ಲ, ಡಿಸೆಂಬರ್ 2025 ಇದರ ಬಗ್ಗೆ ಒಂದು MOU ಸೈನ್ ಆಗಿದೆ. ಹಾಗಿದ್ರೆ ಏನಿದು ಡೀಲ್? ಅದಾನಿ ಬೋಯಿಂಗ್, ಏರ್ ಬಸ್ ಎಲ್ಲ ಬಿಟ್ಟು ಈ ಬ್ರೆಜಿಲ್ ಕಂಪನಿಯೊಂದಿಗೆ ಯಾಕೆ ಕೈ ಜೋಡಿಸಿದ್ರು? ಇದರಿಂದ ನಿಮ್ಮ ಟ್ರಾವೆಲ್ ಹೇಗೆ ಬದಲಾಗಬಹುದು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಆಕಾಶದ ಆಟವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಆಕಾಶದಲ್ಲಿ ಅದಾನಿ ಹವಾ. ಮೊದಲಿಗೆ ಸುದ್ದಿ ಏನು ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ವರದಿ ಪ್ರಕಾರ ಅದಾನಿ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಮತ್ತು ಬ್ರೆಜಿಲ್ನ ಎಂಬ್ರಾಯರ್ ಕಂಪನಿ ಒಪ್ಪಂದ ಮಾಡಿಕೊಂಡಿದ್ದಾರೆ. MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಡಿಸೆಂಬರ್ 2025 ಆಗಿದೆ. ಇಲ್ಲಿನ ಮೇನ್ ಮ್ಯಾಟರ್ ಏನು ಗೊತ್ತಾ? ಇದು ಬರೀ ವಿಮಾನದ ಬಿಡಿ ಭಾಗಗಳನ್ನು ಮಾರುವ ಡೀಲ್ ಅಲ್ಲ. ಇದು ಭಾರತದಲ್ಲಿ ಫೈನಲ್ ಅಸೆಂಬ್ಲಿ ಲೈನ್ FAL ಸ್ಥಾಪನೆ ಮಾಡೋ ಪ್ರಾಜೆಕ್ಟ್. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ಕಾರು ರೆಡಿ ಆಗಬೇಕು ಅಂದರೆ ಇಂಜಿನ್ ಒಂದು ಕಡೆಯಿಂದ ಬರುತ್ತೆ, ಟೈರ್ ಇನ್ನೊಂದು ಕಡೆಯಿಂದ ಬರುತ್ತೆ. ಆದರೆ ಎಲ್ಲವನ್ನ ಜೋಡಿಸಿ ಪೇಂಟ್ ಮಾಡಿ ಇದು ಕಾರು ಅಂತ ರೋಡ್ಗೆ ಬಿಡೋದು ಫ್ಯಾಕ್ಟ್ರಿಲಲ್ವಾ? ಅದನ್ನೇ FAL ಅಂತ ಕರೀತಾರೆ. ಅಂದರೆ ಇನ್ನು ಮುಂದೆ ಪೂರ್ತಿ ವಿಮಾನವೇ ನಮ್ಮ ನೆಲದಲ್ಲಿ ಅಸೆಂಬಲ್ ಆಗಿ ಹೊರ ಬರುತ್ತೆ. ಇದರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್, ಅಧಿಕೃತ ಘೋಷಣೆ ಯಾವಾಗತ್ತೆ? ಎಲ್ಲರೂ ಕಾಯ್ತಿರೋದು ಜನವರಿ 28ರಿಂದ 31ರವರೆಗೆ ಹೈದರಾಬಾದ್ನಲ್ಲಿ ನಡೆಯಲಿರೋ ವಿಂಗ್ಸ್ ಇಂಡಿಯಾ 2026 ಕಾರ್ಯಕ್ರಮಕ್ಕೆ. ಅಲ್ಲಿ ಈ ಬಗ್ಗೆ ಅಧಿಕೃತ ಘೋಷಣೆ ಆಗೋ ಸಾಧ್ಯತೆ ಇದೆ. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಟಾಟಾ ಕಂಪನಿ ಈಗ ಆಲ್ರೆಡಿ ಏರ್ ಬಸ್ ಜೊತೆ ಸೇರಿ ವಿಮಾನ ಮಾಡ್ತಾ ಇದೆ ಅಲ್ವಾ ಅಂತ ನೀವು ಕೇಳ್ಬೋದು. ಕರೆಕ್ಟ್. ಆದರೆ ಟಾಟಾ ಮಾಡ್ತಿರೋದು C295 ಅನ್ನೋ ಮಿಲಿಟರಿ ವಿಮಾನವನ್ನ. ಅದರಲ್ಲಿ ಸೈನಿಕರು ಓಡಾಡ್ತಾರೆ. ಡಸೋ ಅನಿಲ್ ಅಂಬಾನಿ ಗ್ರೂಪ್, ಮಹೀಂದ್ರ ಎಂಬ್ರಾಯರ್ ಇವರು ಕೂಡ ಇಂತಹದ್ದೇ ಮಿಲಿಟರಿ ವಿಮಾನವನ್ನ ಮಾಡ್ತಾ ಇದ್ದಾರೆ. ಆದರೆ ಅದಾನಿ ಎಂಬ್ರಾಯರ್ ಮಾಡೋಕೆ ಹೊರಟಿರೋದು ಸಿವಿಲಿಯನ್ ಕಮರ್ಷಿಯಲ್ ವಿಮಾನ. ಅಂದರೆ ನಾವು ನೀವು ಟಿಕೆಟ್ ತಗೊಂಡು ಹತ್ತಿ ಹಾರಾಡ್ತೀವಲ್ಲ, ಆ ವಿಮಾನ. ಇದು ಭಾರತದ ಇತಿಹಾಸದಲ್ಲೇ ಇದೆ ಮೊದಲ ಬಾರಿ. ಸ್ನೇಹಿತರೆ, ವಿಮಾನ ಪ್ರಯಾಣ ಅಂತ ಬಂದಾಗ ಕೇವಲ 39,000 ರೂಪಾಯಿಗೆ ಕಾಶಿ, ಅಯೋಧ್ಯೆ, ಗಯಾ, ಬೋಧ್ ಗಯಾ ವಿಮಾನ ಪ್ರಯಾಣ, ಸೈನ್ಸ್ ಟೂರಿಸಂನ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಹಾಗಿದ್ರೆ ಈ ಫ್ಯಾಕ್ಟ್ರಿ ಎಲ್ಲಿ ಬರುತ್ತೆ? ಸದ್ಯಕ್ಕೆ 3 ಹೆಸರುಗಳು ರೇಸ್ನಲ್ಲಿವೆ. ಒಂದು ಅದಾನಿಯ ಭದ್ರಕೋಟೆಯಾಗಿರೋ ಗುಜರಾತ್ನ ಮುಂದ್ರಾ. ಅಲ್ಲಿ ಮುಂದ್ರಾ ಪೋರ್ಟ್ ಆಲ್ರೆಡಿ ಇದೆ, ಅದರ ಸಮೀಪದಲ್ಲೇ ಎಲ್ಲಾದ್ರೂ ಒಂದು ಕಡೆ. ಎರಡನೇದು ಏರೋಸ್ಪೇಸ್ ಹಬ್ ಆಗಿರೋ ಹೈದರಾಬಾದ್. ಮೂರನೇದು ದೇಶದ ಸೆಂಟರ್ ಪಾಯಿಂಟ್ ನಾಗ್ಪುರ. ಎಲ್ಲಿ ಬಂದರೂ ಕೂಡ ಇದೊಂದು ಸಾವಿರಾರು ಕೋಟಿ ರೂಪಾಯಿಗಳ ಬೃಹತ್ ಪ್ರಾಜೆಕ್ಟ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಯಾರು ಈ ಎಂಬ್ರಾಯರ್, ಬೋಯಿಂಗ್ಗೆ ಇವರೇ ಪೈಪೋಟಿನ? ಎಸ್, ಈಗ ನೀವು ಪ್ರಶ್ನೆ ಯೋಚನೆ ಮಾಡ್ತಾ ಇರ್ತೀರಾ, ವಿಮಾನಗಳು ಅಂತ ಬಂದ ತಕ್ಷಣ ಬೋಯಿಂಗ್ ಅಥವಾ ಏರ್ಬಸ್ ಅಥವಾ ಬೋಯಿಂಗ್ ಹಂಗಿತ್ತಲ್ಲ, ಇದು ಯಾವುದಿದೆ ಎಂಬ್ರಾಯರ್ ಅಂತ ನೀವು ಕೇಳ್ಬೋದು. ಪ್ರಪಂಚದಲ್ಲಿ ವಿಮಾನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳಲ್ಲಿ ಒಂದು ಫ್ಯಾಮಿಲಿ ಇದೆ. ದೊಡ್ಡ ಅಣ್ಣಂದ್ರು ಅಂದರೆ ಅದರಲ್ಲಿ ಬೋಯಿಂಗ್ ಮತ್ತು ಏರ್ಬಸ್. ಇವರು 180, 200, 500 ಸೀಟ್ನ ಬಿಗ್ ವಿಮಾನಗಳನ್ನು ಮಾಡ್ತಾರೆ. ಇವರ ನಂತರ ಬರೋ ಪ್ರಪಂಚದ 3ನೇ ಅತಿ ದೊಡ್ಡ ವಿಮಾನ ತಯಾರಕ ಕಂಪನಿನೇ ಈ ಬ್ರೆಜಿಲ್ನ ಎಂಬ್ರಾಯರ್. ಅದರಲ್ಲಿ ಅದಾನಿ ಈ ಎಂಬ್ರಾಯರ್ ಅನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಇಲ್ಲೊಂದು ಬಿಸ್ನೆಸ್ ಟ್ರಿಕ್ ಇದೆ. ಎಂಬ್ರಾಯರ್ ಕಂಪನಿ ರೀಜನಲ್ ಜೆಟ್ಸ್ ಅಂದರೆ ಪ್ರಾದೇಶಿಕ ವಿಮಾನ ಮಾಡೋದ್ರಲ್ಲಿ ಎತ್ತಿದ ಕೈ. ಇವರ ಹತ್ರ ಇರೋದು ಈ ಜೆಟ್ ಫ್ಯಾಮಿಲಿ ವಿಮಾನಗಳು, ಮುಖ್ಯವಾಗಿ E190E2 ಮತ್ತು E195E2. ಇದರ ಕೆಪಾಸಿಟಿ ಎಷ್ಟು ಗೊತ್ತಾ? ಚಿಕ್ಕ ವಿಮಾನಗಳು 70ರಿಂದ 146 ಸೀಟ್ ಅಷ್ಟೇ. ಅದೇ ಬೋಯಿಂಗ್ ಅಥವಾ ಏರ್ ಬಸ್ ತಗೊಂಡ್ರೆ ಮಿನಿಮಮ್ 180 ಸೀಟ್ ಇರ್ತವೆ. ನಮ್ಮ ಹುಬ್ಳಿ, ಮೈಸೂರು, ಬೆಳಗಾವಿ, ಶಿವಮೊಗ್ಗದಂತಹ ಊರುಗಳಿಗೆ
ಇಷ್ಟು ದೊಡ್ಡ ದೊಡ್ಡ ವಿಮಾನವನ್ನು ಹಾರಿಸೋ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಬೇಕಿರೋದು ಇದೇ ಸೈಜ್ನ ಕಾಂಪ್ಯಾಕ್ಟ್ ವಿಮಾನಗಳು. ಮುಂದಿನ ದಿನಗಳಲ್ಲಿ ಉಡಾನ್ ಸ್ಕೀಮ್ ನಡಿ ರೀಜನಲ್ ಏರ್ ಕನೆಕ್ಟಿವಿಟಿ ಜಿಲ್ಲೆಗಳ ನಡುವೆ ಕೂಡ ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕ ವಿಮಾನಗಳೇ ಗೇಮ್ ಚೇಂಜರ್ ಆಗಲಿದೆ. ಭಾರತದಲ್ಲಿ ಇದು ಹೊಸ್ತಾ? ಖಂಡಿತ ಅಲ್ಲ. ಬೆಂಗಳೂರು ಮೂಲದ ಸ್ಟಾರ್ ಏರ್ ನೀವು ನೋಡಿರ್ಬೋದು. ಅವರು ಈಗ ಆಲ್ರೆಡಿ ಎಂಬ್ರೇರ್ ವಿಮಾನಗಳನ್ನು ಬಳಸ್ತಾ ಇದ್ದಾರೆ. ಇವರ ಹತ್ತಿರ ಸುಮಾರು 8 ರಿಂದ 11 ಎಂಬ್ರೇರ್ ಜೆಟ್ಗಳಿವೆ. ಒಟ್ಟಾರೆ ಭಾರತದಲ್ಲಿ ಮಿಲಿಟರಿ ಮತ್ತು ಪ್ರೈವೇಟ್ ಜೆಟ್ ಸೇರಿ ಸುಮಾರು 50 ಎಂಬ್ರೇರ್ ವಿಮಾನಗಳು ಆಲ್ರೆಡಿ ಹಾರಾಡ್ತಿವೆ. ಸೊ ಬ್ರೆಜಿಲ್ ಹಕ್ಕಿ ನಮ್ಮ ಆಕಾಶಕ್ಕೆ ಹೊಸ್ತಲ್ಲ, ಸಾಕಷ್ಟು ನಂಬಿಕಸ್ತಾನೆ. ಚಿಕ್ಕ ವಿಮಾನ ದೊಡ್ಡ ಲಾಭ, ಏನಿದು ಲೆಕ್ಕಾಚಾರ? ಸ್ನೇಹಿತರೆ, ಆಗಲೇ ಮೆನ್ಷನ್ ಮಾಡಿದ ಹಾಗೆ ಉಡಾನ್ ಸ್ಕೀಮ್ ಮತ್ತು ಟೈರ್ 2 ಸಿಟಿಗಳ ಬೆಳವಣಿಗೆ. ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಬೆಂಗಳೂರಿಂದ ದಿಲ್ಲಿಗೆ ಹೋಗೋಕೆ ಸಾವಿರಾರು ಜನ ರೆಡಿ ಇರ್ತಾರೆ, ವಾಲ್ಯೂಮ್ ಜಾಸ್ತಿ ಇದೆ. ಅಲ್ಲಿಗೆ 180 ಸೀಟ್ನ ದೊಡ್ಡ ಬೋಯಿಂಗ್ 737 ವಿಮಾನ ಹಾಕಿದ್ರೆ ಲಾಭ. ಎಂಬ್ರೇರ್ ಆದರೆ 2 ವಿಮಾನ ಅಷ್ಟೇ ಪ್ರಯಾಣಿಕರನ್ನ ಕರ್ಕೊಂಡು ಹೋಗಕ್ಕೆ ಹಾರಿಸ್ಬೇಕಾಗತ್ತೆ. ಈಗ ಸೀನ್ ಉಲ್ಟಾ ಆಗತ್ತೆ. ನೆಕ್ಸ್ಟ್ ಸಿನಾರಿಯೋದಲ್ಲಿ ಹುಬ್ಳಿಯಿಂದ ಮೈಸೂರಿಗೆ ಅಥವಾ ಇಂದೋರ್ನಿಂದ ಜೋಧ್ಪುರಕ್ಕೆ ಅಥವಾ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗೋರು ಎಷ್ಟು ಜನ ಇರ್ತಾರೆ? ಜನ ಕಮ್ಮಿ ಇರ್ತಾರೆ. 80 ರಿಂದ 100 ಜನ ಇರ್ತಾರೆ. ಜಾಸ್ತಿ ಜನ ಬರಬೇಕು ಅಂತ ಹೇಳಿದ್ರೆ ದೊಡ್ಡ ವಿಮಾನ ಹಾರಿಸ್ಬೇಕು ಅಂದರೆ ಫ್ರೀಕ್ವೆಂಟ್ ಆಗಿ ವಿಮಾನ ಹಾರಿಸೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕಾಗತ್ತೆ. ವಾರಕ್ಕೆ 1-2 ವಿಮಾನ ಥರ ಡೈಲಿ ಟ್ರಿಪ್ ಮಾಡಬೇಕು, ದಿನಕ್ಕೆ 2-3 ಸಲ ಹಾರಬೇಕು ಅಂದರೆ ಅವಾಗ ಜನ ಆಗ್ತಾರೆ. 70, 80, 100 ಸೀಟ್ನ ವಿಮಾನ ಅಂದರೆ ಜನ ಆಗ್ತಾರೆ. ಆರಾಮಾಗಿ ವಿಮಾನ ಫುಲ್ ಕೆಪಾಸಿಟಿಯೊಂದಿಗೆ ಹಾರು ಬರುತ್ತೆ ಎಂಬ್ರೇರ್ ಆದರೆ. ಅದೇ ಬೋಯಿಂಗು ಏರ್ಬಸ್ ದೊಡ್ಡ ವಿಮಾನ ಓಡಿಸಿದ್ರೆ ಫ್ರೀಕ್ವೆಂಟಾಗಿ ಓಡಿಸ್ಬೇಕಂದ್ರೆ ಏನಾಗುತ್ತೆ? ಅರ್ಧ ವಿಮಾನ ಸೀಟ್ ಖಾಲಿ ಇರ್ತಾವಲ್ವಾ. ಪೆಟ್ರೋಲ್, ATF ಏವಿಯೇಷನ್ ಟರ್ಬೈನ್ ಫ್ಯೂಲ್, ಅದರ ಖರ್ಚು ಮಾತ್ರ ಸೇಮ್ ಇರುತ್ತೆ. ಏರ್ಲೈನ್ಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಅಂಥ ಜಾಗದಲ್ಲಿ ಚಿಕ್ಕ ವಿಮಾನಗಳು ಗೇಮ್ ಚೇಂಜರ್ಗಳು. ಫ್ರೀಕ್ವೆಂಟ್ ಆಗಿ ಟ್ರಿಪ್ಸನ್ನು ಮಾಡ್ಬೋದು ಸ್ಮಾಲ್ ಡಿಸ್ಟೆನ್ಸ್ನಲ್ಲಿ. ಮೈಲೇಜ್ ಸೂಪರ್. ಹಳೆ ವಿಮಾನಗಳಿಂದ 19% ಕಮ್ಮಿ ಫ್ಯೂಲ್ ಕುಡಿತಾವಿವು. ಈಗ ನೀವು ಕೇಳ್ಬೋದು, ಸಣ್ಣ ರೂಟ್ಗೆ ಈಗ ಆಲ್ರೆಡಿ ಫ್ಯಾನ್ ತಿರುಗೋ ವಿಮಾನ ಅಥವಾ ATR ಟರ್ಬೋ ಪ್ರಾಪ್ ವಿಮಾನಗಳಿದಾವಲ್ವಾ ಅಂತ. ಆದರೆ ಈ ವಿಮಾನಗಳು ಸಿಕ್ಕಾಪಟ್ಟೆ ಶಬ್ದ ಮಾಡ್ತವೆ, ಕಂಫರ್ಟ್ ಕಮ್ಮಿ. ಆದರೆ ಎಂಬ್ರೇರ್ ಜೆಟ್ಗಳು ದೊಡ್ಡ ವಿಮಾನದಷ್ಟೇ ಫಾಸ್ಟ್, ಸೈಲೆಂಟ್ ಮತ್ತು ಕಂಫರ್ಟಬಲ್. ಇಂಡಸ್ಟ್ರಿ ರಿಪೋರ್ಟ್ ಪ್ರಕಾರ ಮುಂದಿನ 20 ವರ್ಷದಲ್ಲಿ ಭಾರತಕ್ಕೆ ಇಂತಹ 500ಕ್ಕೂ ಅಧಿಕ ಸಣ್ಣ ಜೆಟ್ಗಳ ಅವಶ್ಯಕತೆ ಇದೆ. ಈ ಡಿಮಾಂಡ್ ಮೈಂಡಲ್ಲಿ ಇಟ್ಕೊಂಡೆ ಅದಾನಿ ಇಲ್ಲಿಗೆ ಹಾರಿದ್ದಾರೆ. ಈಗ ಈ ಮಾರ್ಕೆಟ್ ಖಾಲಿ ಇದೆ, ಫ್ಯಾಕ್ಟ್ರಿ ಹಾಕೋಣ, ಕ್ಯಾಪ್ಚರ್ ಮಾಡ್ಕೊಂಡ್ಬಿಡೋಣ ಅಂತ. ಏರ್ಪೋರ್ಟ್ ಟು ಏರೋಪ್ಲೇನ್, ಅದಾನಿಯ ಕಂಪ್ಲೀಟ್ ಕಂಟ್ರೋಲ್. ಗೌತಮ್ ಅದಾನಿ ಯಾವುದೇ ಬಿಸ್ನೆಸ್ ಹೇಳಿದ್ರು ಸುಮ್ಮನೆ ಒಂದು ಭಾಗವನ್ನು ಮಾತ್ರ ಮಾಡೋದಿಲ್ಲ. ಅವರು ಪೂರ್ತಿ ಸರಪಳಿಯನ್ನೇ, ಸಪ್ಲೈ ಚೈನನ್ನೇ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾರೆ. ಇದನ್ನೇ ಬಿಸ್ನೆಸ್ ಭಾಷೆಯಲ್ಲಿ ವರ್ಟಿಕಲ್ ಇಂಟಿಗ್ರೇಷನ್ ಅಂತ ಕರೀತಾರೆ. ನೋಡಿ ಅವರ ಪ್ಲಾನ್ ಹೇಗಿದೆ ಅಂತ. ಏರ್ಪೋರ್ಟ್ಸ್ ಈಗ ಆಲ್ರೆಡಿ ಮುಂಬೈ, ಅಹಮದಾಬಾದ್, ಲಕ್ನೋ, ಮಂಗಳೂರು ಸೇರಿ ದೇಶದ ಪ್ರಮುಖ ಏರ್ಪೋರ್ಟ್ಗಳು ಅದಾನಿ ಕೈಯಲ್ಲಿದೆ. ಭಾರತದ ಸುಮಾರು 25% ಪ್ರಯಾಣಿಕರು ಅದಾನಿ ಏರ್ಪೋರ್ಟ್ಗಳ ಮೂಲಕವೇ ಹಾರಾಡ್ತಿದ್ದಾರೆ. ರಿಪೇರಿ, MRO, ವಿಮಾನ ಕೆಟ್ಟರೆ ರಿಪೇರಿ ಮಾಡೋಕೆ ಏರ್ ವರ್ಕ್ಸ್ ಮತ್ತು ಎನ್ಡ್ಯಾಮರ್ ಅನ್ನೋ ದೈತ್ಯ ಕಂಪನಿಗಳನ್ನು ಅದಾನಿ ಈಗ ಆಲ್ರೆಡಿ ಖರೀದಿ ಮಾಡಿದ್ದಾರೆ. ಸುಮಾರು 400 ಕೋಟಿ ರೂಪಾಯಿನ ಡೀಲ್. ಈಗ ತಯಾರಿಕೆ, ಮ್ಯಾನುಫ್ಯಾಕ್ಚರಿಂಗ್, ವಿಮಾನವನ್ನು ತಯಾರಿಸೋ ಫ್ಯಾಕ್ಟ್ರಿನೂ ನಮ್ಮದೇ ಮಾಡಿಕೊಳ್ಳೋಣ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯೋಚನೆ ಮಾಡಿ, ವಿಮಾನ ಇಳಿಯೋದು ಅದಾನಿ ಏರ್ಪೋರ್ಟ್ನಲ್ಲಿ, ವಿಮಾನ ರಿಪೇರಿ ಆಗೋದು ಅವರ ಗ್ಯಾರೇಜ್ನಲ್ಲಿ, ಈಗ ವಿಮಾನ ತಯಾರಾಗೋದು ಕೂಡ ಅವರ ಫ್ಯಾಕ್ಟ್ರಿಯಲ್ಲಿ. ಅದಾನಿ ಗ್ರೂಪ್ ಏವಿಯೇಷನ್ ಕ್ಷೇತ್ರದಲ್ಲಿ ಹಾಕಿರೋ ಚಕ್ರ ವ್ಯೂಹ ಇದು. ಒಂದು ಕಂಪ್ಲೀಟ್ ಏವಿಯೇಷನ್ ಇಕೋಸಿಸ್ಟಮ್ ಕ್ರಿಯೇಟ್ ಆಗ್ತಿದೆ. ಆದರೆ ಸದ್ಯಕ್ಕೆ ಇಂಡಿಗೋ ಥರ, ಏರ್ ಇಂಡಿಯಾ ಥರ ಏರ್ಲೈನ್ಗಳನ್ನು ಶುರು ಮಾಡೋ ಲೆಕ್ಕಾಚಾರ ಇದೆಯಾ ಕೇಳಿದಕ್ಕೆ ಸದ್ಯಕ್ಕೆ ಇಲ್ಲ ಅಂತ ಅದಾನಿ ಗ್ರೂಪ್ ಹೇಳಿದೆ. ಯಾಕಂದರೆ ತುಂಬ ಚಾಲೆಂಜಸ್ ಜಾಸ್ತಿ, ಪ್ರಯಾಣಿಕರನ್ನ ಹ್ಯಾಂಡಲ್ ಮಾಡಬೇಕು, ಸಿಕ್ಕಾಪಟ್ಟೆ ಅಂತಾರಾಷ್ಟ್ರೀಯವಾಗಿ ಕಚ್ಚಾ ತೈಲದ ಬೆಲೆ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವರ ಪ್ರಾಫಿಟ್ ಲಾಸ್ ಎಲ್ಲ, ರೆಗ್ಯುಲೇಷನ್ ಜಾಸ್ತಿ, ರಿಸ್ಕ್ ಜಾಸ್ತಿ. ಹಾಗಾಗಿ ಸದ್ಯಕ್ಕೆ ಅದ್ರ ಸುದ್ದಿಗೆ ಹೋಗ್ತಾ ಇಲ್ಲ ಇವರು. ಮೇಕ್ ಇನ್ ಇಂಡಿಯಾ, ಎಂಜಿನಿಯರ್ಗಳಿಗೆ ಸುಗ್ಗಿ. ಸ್ನೇಹಿತರೆ, ವಿಮಾನ ತಯಾರಿ ಅನ್ನೋದು ಮಕ್ಕಳ ಆಟ ಅಲ್ಲ. ಅದರಲ್ಲೂ ಕೂಡ ಕಮರ್ಷಿಯಲ್ ವಿಮಾನ ಅಂದರೆ ಜನರ ಪ್ರಾಣದ ವಿಚಾರ. ಒಂದು ಸಣ್ಣ ಬೋಲ್ಟ್ ನಟ್ ಲೂಸ್ ಆದರೂ ಕೂಡ ದೊಡ್ಡ ಅವಘಡ ಆಗುತ್ತೆ. ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳನೂ ಬೇಕು. ಅಂದಾಜು 2,000 ರಿಂದ 5,000 ಕೋಟಿ ರೂಪಾಯಿ ಹಾಕಬೇಕು. ನುರಿತ ಇಂಜಿನಿಯರ್ಸ್ ಬೇಕು. ಕ್ವಾಲಿಟಿ ಕಂಟ್ರೋಲ್ ಪಕ್ಕಾ ಇರಬೇಕು. ಆದರೆ ರಿಸ್ಕ್ ತಗೊಂಡ್ರೆ ಲಾಭ ಕೂಡ ಅಷ್ಟೇ ದೊಡ್ಡದು. ಲಾಭ ನಂಬರ್ 1 ಉದ್ಯೋಗ. ಈ ಫ್ಯಾಕ್ಟ್ರಿ ಬಂದ್ರೆ ಭಾರತದ ಸಾವಿರಾರು ಇಂಜಿನಿಯರ್ಸ್ಗೆ ಇಲ್ಲೇ ಜಾಬ್ ಸಿಗುತ್ತೆ. ಬರೀ ಅಸೆಂಬ್ಲಿ ಮಾತ್ರ ಅಲ್ಲ, ವಿಮಾನಕ್ಕೆ ಬೇಕಾದ ವೈರಿಂಗ್, ಸೀಟು, ಕಿಟಕಿ, ಲೋಹದ ಪ್ಲೇಟ್ಗಳನ್ನ ಸಪ್ಲೈ ಮಾಡೋ 100 ಸಣ್ಣ ಕಂಪನಿಗಳು ಹುಟ್ಕೊಳ್ತವೆ. MSMEಗಳ ಸಪ್ಲೈ ಚೈನ್ ಕ್ರಿಯೇಟ್ ಆಗುತ್ತೆ. ಲಾಭ ನಂಬರ್ 2 ಎಕ್ಸ್ಪೋರ್ಟ್. ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಈ ವಿಮಾನಗಳನ್ನ ಏಷ್ಯಾ, ಆಫ್ರಿಕಾ ಮತ್ತು ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಿಗೆ ಭಾರತದಿಂದಲೇ ರಫ್ತು ಮಾಡಬಹುದು. ಚೈನಾ ಹೇಗೆ ಮೊಬೈಲ್ ಫ್ಯಾಕ್ಟರಿ ಆಯಿತು, ಭಾರತ ವಿಮಾನದ ಫ್ಯಾಕ್ಟರಿ ಆಗಬಹುದು.
ಲಾಭ ನಂಬರ್ 3 ಸ್ವಾವಲಂಬನೆ. ನಾವು ಯಾವಾಗಲೂ ಅಮೆರಿಕ ಅಥವಾ ಯುರೋಪ್ ಮೇಲೆ ಡಿಪೆಂಡ್ ಆಗೋ ಬದಲು ಬ್ರೆಜಿಲ್ನಂತಹ ರಾಷ್ಟ್ರದ ಸಹವಾಸ ಮಾಡಿದ್ರೆ, ನಾವೇ ವಿಮಾನ ತಯಾರಿಸಿದ್ರೆ ನಮ್ಮ ಆತ್ಮವಿಶ್ವಾಸ ಮತ್ತು ಪವರ್, ಗ್ಲೋಬಲ್ ಲೆವೆಲ್ನಲ್ಲಿ ನಮ್ಮ ಸ್ಟ್ಯಾಚರ್ ಎಲ್ಲ ಇಂಪ್ರೂವ್ ಆಗುತ್ತೆ. ಮುಂದೇನು ಭಾರತದ ಕನಸು ನನಸಾಗುತ್ತಾ? ಸ್ನೇಹಿತರೆ, ಇದು ಸಕ್ಸಸ್ ಆಗಬೇಕು. ಭಾರತಕ್ಕೆ ಇದರ ಅವಶ್ಯಕತೆ ಇದೆ. ಇದು ಸಕ್ಸಸ್ ಆದ್ರೆ ಮುಂದಿನ ದಿನಗಳಲ್ಲಿ ಬೋಯಿಂಗ್ ಮತ್ತು ಏರ್ಬಸ್ ಕೂಡ ನಾವು ಫ್ಯಾಕ್ಟರಿ ಹಾಕ್ತಿವಿ, ಜಾಗ ಕೊಡಿ ಅಂತ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಈಗ ನಿಮಗೆ ಏನನ್ಸುತ್ತೆ? ಭಾರತದಲ್ಲಿ ತಯಾರಾದ ವಿಮಾನದಲ್ಲಿ ಕೂತ್ಕೊಂಡು ಹಾರೋ ದಿನ ಯಾವಾಗ ಬರ್ಬೋದು? ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಮತ್ತು ಟೆಕ್ನಾಲಜಿ ಸ್ಟೋರಿಗಳಿಗಾಗಿ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಹೈ ಕ್ವಾಲಿಟಿ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್ ಆಗಿರೋ ಬಿಸ್ನೆಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಅದರಲ್ಲಿ ಇವಾಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.